ಸಾಕಷ್ಟು ಜನ ಕಿತ್ತಳೆ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡಿ ಬಿಡ್ತೇವಲ್ಲ. ಇವತ್ತು ಸಿಪ್ಪೆಯಿಂದ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕಿತ್ತಳೆ ಹಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ ಅಷ್ಟೇ ಪೋಷಕಾಂಶ ಈ ಸಿಪ್ಪೆಯಲ್ಲಿ ಕೂಡ ಇರ್ತದೆ. ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಒಣಮೆಣಸನ್ನು ಹಾಕಿ, ಸಾಸಿವೆ ಸಿಡಿದ ತಕ್ಷಣ ಕರಿಬೇವು, ನಂತರ ಸಣ್ಣಗೆ ಕಟ್ ಮಾಡಿದಂತಹ ಒಂದು ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ನಾನು ಜಜ್ಜಿಕೊಂಡಂತಹ ಮೆಣಸು, ನಾನಿಲ್ಲಿ ಗಾಂಧಾರಿ ಮೆಣಸು ಉಪಯೋಗಿಸಿದ್ದೇನೆ ಅಥವಾ ಹಸಿಮೆಣಸು ಕೂಡ ಬಳಸ್ಬೋದು. ಈರುಳ್ಳಿ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರ್ಕೊಂಡಾದ ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತಹ ಈ ಸಿಪ್ಪೆಯ ತುಂಡುಗಳನ್ನು ಹಾಕ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗ್ತದೆ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿದರೆ ಆ ಸಿಪ್ಪೆಯ ಒಗರು ಅಥವಾ ಕಹಿ ಸ್ವಲ್ಪ ಕಡಿಮೆ ಆಗ್ತದೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ನೀರು ಹಾಕಿ ಚೆನ್ನಾಗಿ ಕುದಿಸಿದರೆ ಸ್ವಲ್ಪ ದಪ್ಪಗಾಗ್ತದೆ ಈ ಗೊಜ್ಜನ್ನು ಊಟಕ್ಕೆ ಉಪಯೋಗಿಸ್ಬೋದು ಅಥವಾ ನೀರು ದೋಸೆ ಅಥವಾ ದೋಸೆಗಳಿಗೆ ಕೂಡ ಉಪಯೋಗಿಸ್ಬೋದು. ನೀವು ಇದನ್ನೊಮ್ಮೆ ಟ್ರೈ ಮಾಡಿದರೆ ಮತ್ತಾವತ್ತೂ ಕೂಡ ಈ ಸಿಪ್ಪೆಯನ್ನು ಬಿಸಾಡೋದೇ ಇಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.